Namaste. Subject Engineering Mathematics for first semester BE. Name of the book author Dr. K.S.C. Sir. Module 2 Differential Calculus 2. Article number 2.3 Partial Differentiation. Problem number 64. If z of x plus y equal to x square plus y square, show that del z by del x minus del z by del y to the power of square whole square equal to 4 into 1 minus del z by del x minus del z by del y. So here z of this show that this LHS equal to RHS ಅಂತ ಪ್ರೂವ್ ಮಾಡಬೇಕು. VTU ಕ್ವಶನ್ ಪೇಪರ್ June 2017 question paper. Solution for this problem. ಸೊ ಝೆಡ್ ಇದೆಯಲ್ಲ, ಈ ಝೆಡ್ಡನ್ನು ಫಸ್ಟು ಫೈಂಡ್ ಔಟ್ ಮಾಡಬೇಕು. ಝೆಡ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಇದೆ. ಎಕ್ಸ್ ಪ್ಲಸ್ ವೈನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಝೆಡ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತ ಆಗುತ್ತೆ. ಓಕೆ, ಝೆಡ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ದಿಸ್ ಎಕ್ಸ್ ಪ್ಲಸ್ ವೈ ಇದೆಯಲ್ಲ, ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ದಿಸ್ ಒನ್. ನೆಕ್ಸ್ಟ್ ಈಸ್ ಎ ಸಿಮೆಟ್ರಿಕ್ ಫಂಕ್ಷನ್. ಯಾವುದು? ಝೆಡ್ ಅನ್ನೋದು ಈಸ್ ಎ ಸಿಮೆಟ್ರಿಕ್ ಫಂಕ್ಷನ್ ಆಫ್ ಎಕ್ಸ್ ವೈ. ಅಂದರೆ ಎಕ್ಸ್ ಇದ್ದರೆ ವೈ ಇದ್ದರೆ ಝೆಡ್, ವೈ ಇದ್ದರೆ ಎಕ್ಸ್ ಆಗುತ್ತೆ. ಟೂ ವೇರಿಯೇಬಲ್ಸ್ ಅಲ್ವಾ, ಹಾಗಾಗಿ ಎಕ್ಸ್ ವೈಯಲ್ಲೇ ಆಗುತ್ತದು. ಎಕ್ಸ್ ಇದ್ದರೆ ವೈ ಇದ್ದರೆ ಎಕ್ಸ್. ಹಾಗೆ ನೆಕ್ಸ್ಟ್ ಇವಾಗ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಡೆಲ್ ಝೆಡ್ ಬೈ ಡೆಲ್ ಎಕ್ಸ್. ಸೊ ಡೆಲ್ ಝೆಡ್ ಬೈ ಡೆಲ್ ಎಕ್ಸ್ ಅಂತ ಹೇಳಿದ್ರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಎಕ್ಸ್. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಸೊ ಹಾಗಾದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯಾವುದಕ್ಕೆ? ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇವಾಗ ಕೋಷಂಟ್ ರೂಲ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ಕೋಷಂಟ್ ರೂಲ್ ಏನು ಹೇಳುತ್ತೆ? ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಎಕ್ಸ್ ಪ್ಲಸ್ ವೈ, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿ ನ್ಯೂಮರೇಟರಿಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ 2x, ಅಂದರೆ ವೈ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ. ನೆಕ್ಸ್ಟ್ ಮೈನಸ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಡಿನಾಮಿನೇಟರ್ ಎಕ್ಸ್ ಪ್ಲಸ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ಅಂದರೆ ಇದು ಡಿನಾಮಿನೇಟರಿಗೆ ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ಸೊ ಹಿಯರ್ 2x ಇಂಟು ಎಕ್ಸ್ is 2x square plus 2xy minus x square minus y square whole divided by x plus y whole square. So then partial derivative of z with respect to x equal to 2x square minus x square is x square, then minus y square plus 2xy divided by x plus y whole square. Call it as equation number 1. So similarly ಇದು ಸಿಮೆಟ್ರಿಕ್ ಆಗಿರೋದ್ರಿಂದ, ಯಾವುದು ಝೆಡ್ ಅನ್ನೋದು ಈಸ್ ಅ ಸಿಮೆಟ್ರಿಕ್ ಫಂಕ್ಷನ್ ಆಫ್ ಎಕ್ಸ್ ವೈ ಆಗಿರೋದ್ರಿಂದ ಏನಾಗುತ್ತೆ? ಡೆಲ್ ಝೆಡ್ ಬೈ ಡೆಲ್ ವೈ ಅಂತ ಹೇಳಿದ್ರೆ, ಸೊ ಎಕ್ಸ್ ಇರೋ ಪ್ಲೇಸಲ್ಲಿ ವೈ ಸ್ಕ್ವೇರ್ ಮೈನಸ್ ವೈ ಇರೋ ಪ್ಲೇಸಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಆರ್ 2yx ಬೋತ್ ಆರ್ ಈಕ್ವಲ್. 2xy ಈಕ್ವಲ್ ಟು 2yx, ಅಂದರೆ ಎಕ್ಸ್ ಇರೋ ಪ್ಲೇಸಲ್ಲಿ ವೈ ಇರೋ ಪ್ಲೇಸಲ್ಲಿ ಎಕ್ಸ್. ಸೊ ಅಲ್ಲಿಗೆ 2yx ಅಥವಾ xy ಅಂತ ಬರಿಬೋದು. ಡಿವೈಡೆಡ್ ಬೈ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಬರಿಬೇಕಷ್ಟೆ. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಸೊ ಎಲ್ ಎಚ್ ಎಸ್ ಅಲ್ಲಿ ಏನು ಹೇಳ್ತಾ ಇದೆ? ಡೆಲ್ ಝೆಡ್ ಬೈ ಡೆಲ್ ಎಕ್ಸ್ ಮೈನಸ್ ಡೆಲ್ ಝೆಡ್ ಬೈ ಡೆಲ್ ವೈ ಹೋಲ್ ಸ್ಕ್ವೇರ್ ಅಂತ ಹೇಳ್ತಾ ಇದೆ. ಫಸ್ಟ್ ಇವಾಗ ಸಬ್ಟ್ರಾಕ್ಟ್ ಮಾಡೋಣ 1 ಮೈನಸ್ 2ನ. subtract equation number 1 and 2.
subtract equation number 1 minus equation number 2. ಸಬ್ಟ್ರಾಕ್ಟ್ ಮಾಡಿದ್ರೆ ಆಯಿತು. ಇಕ್ವೇಷನ್ ನಂಬರ್ 1 ಮೈನಸ್ ಇದು ಬೇಕಾಗಿ ಎಲ್ಲ ಅಲ್ಲಿಗೆ ಇಕ್ವೇಷನ್ ನಂಬರ್ 1 ಮೈನಸ್ ಇಕ್ವೇಷನ್ ನಂಬರ್ 2 ಮಾಡಿಕೊಂಡ್ರೆ ಸೊ ಅಲ್ಲಿಗೆ ಏನಾಗುತ್ತೆ, ಡೆಲ್ ಝೆಡ್ ಬೈ ಡೆಲ್ ಎಕ್ಸ್ ಮೈನಸ್ ಡೆಲ್ ಝೆಡ್ ಬೈ ಡೆಲ್ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2xy. ಓಕೆ, divided by denominator is x plus y whole square minus here y square minus x square plus 2yx divided by denominator is x plus y whole square. Next equal to take LCM ತಗೊಳ್ಳೋಣ. So x plus y whole square. So here x square minus y square plus 2xy minus y square minus minus plus x square minus plus minus 2yx ಅಥವಾ 2xy ಅಂತ ಹೇಳ್ಬೋದು. ಸೊ ಪ್ಲಸ್ 2xy ಮೈನಸ್ 2xy ಗೆಟ್ ಕ್ಯಾನ್ಸಲ್ ಆಗ್ತದೆ. ಸೊ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ 2x ಸ್ಕ್ವೇರ್ minus y square is minus 2y square divided by x plus y whole square. So 2 common, take it outside, x square minus y square divided by x plus y whole square equal to 2 into, we know the identity, a square minus b square equal to a plus b into a minus b. So x plus y into x minus y divided by x plus y whole square. So this x plus y and this x plus y ಒಂದು ಕ್ಯಾನ್ಸಲ್ ಆಗ್ತದೆ. ಸೊ del z by del x. ಸೊ del z by del x ಏನಾಗುತ್ತೆ, 2 into x minus y divided by x plus y ಅಂತ. ಓಕೆ, ಸೊ del z by del x minus del z by del y equal to 2 into x minus y divided by x plus y. ಸೊ LHS ಏನಾಗ್ತಾ ಇದೆ ಇಲ್ಲಿ, LHS is del z by del x minus del z by del y whole square ಅಂತ ಹೇಳಿದ್ರೆ ಇದಕ್ಕೆ ಸ್ಕ್ವೇರ್ ಮಾಡ್ಕೊಳ್ಬೇಕು. ಸೊ LHS ಗಿವನ್ ಇಕ್ವೇಷನಲ್ಲಿ ಗೊತ್ತಾಯ್ತಲ್ಲ, ಗಿವನ್ ಅದರಲ್ಲಿ LHS del z by del x minus del z by del y whole square equal to, ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ 2 square is 4, ಇದು x minus y whole square divided by this is x plus y whole square. Okay, LHS is this one, call it as equation number 1. Next RHS is 4 into 1 minus del z by del x minus del z by del y. ಸೊ RHS ಅಲ್ಲಿ ಏನಾಗ್ತಾ ಇದೆ, ಅದು RHS ಈಕ್ವಲ್ ಟು 4 into 1 minus del z by del x minus del z by del y equal to 4 into 1 minus del z by del x is this one. So x square minus y square minus y square plus 2xy divided by x plus y whole square minus del z by del y. Del z by del y is this one, equation number 2. So y square minus x square plus 2yx divided by x plus y whole square. Okay, this one. Next equal to 4 into, take LCM, x plus y whole square minus x square minus y square plus 2xy minus y square minus x square plus 2xy whole divided by LCM is x plus y whole square. Okay, then equal to
RHS equal to 4 into 1 minus del z by del x minus del z by del y equal to 4 into x plus y whole square is first identity. So that is x square plus y square plus 2xy minus x square minus minus plus y square minus plus minus 2xy minus y square minus minus plus x square minus plus minus 2xy whole divided by x plus y whole square. So plus x square minus x square plus y square minus y square plus 2xy minus 2xy get cancelled. Next equal to 4 into, so here plus y square and plus x square minus 2xy divided by x plus y whole square. Okay, so equal to 4 into, ಸೊ ಇದನ್ನು ಬೇಕಾದ್ರೆ ರೀಅರೇಂಜ್ ಮಾಡ್ಕೋಬೋದು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ minus 2xy divided by x plus y whole square. So RHS equal to 4 into 1 minus del z by del x minus del z by del y equal to 4 into x minus y whole square divided by x plus y whole square. ಸೊ ಇದು RHS ಆಗುತ್ತೆ. ಸೊ ದಿಸ್ ಒನ್ ಈಸ್ LHS ಅದು. ದಿಸ್ ಈಸ್ RHS, ಇದಿಷ್ಟು RHS ಈಕ್ವಲ್ ಟು ಇದು ಇಲ್ಲಿ ನೋಡಿ LHS ಆಗುತ್ತೆ ಇಕ್ವೇಷನ್ ನಂಬರ್ 1. ಓಕೆ, ಸೊ ಇದಿಷ್ಟು LHS. ಸೊ ಹ್ಯಾನ್ಸ್ ಪ್ರೂವ್ಡ್. ಓಕೆ, ಬುಕ್ಕಲ್ಲಿ ನೋಡೋಣ ಇವಾಗ. ಪ್ರಾಬ್ಲಮ್ ನಂಬರ್ 64. ಇಫ್ z ಈಕ್ವಲ್ ಟು z ಆಫ್ ಅಂತ ಇದೆ, ಅದನ್ನು ನಾವು ಬೈ ಡೇಟಾ ಹೀಗೆ ಮಾಡ್ಕೋಬೋದು. ಈಸ್ ಎ ಸಿಮೆಟ್ರಿಕ್ ಫಂಕ್ಷನ್ ಆಫ್ ಎಕ್ಸ್ ವೈ. ಸೊ del z by del x ಅಂತ ಹೇಳಿದ್ರೆ ದಿಸ್ ಮಚ್. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಸಿಮಿಲರ್ಲಿ del z by del y ಮಾಡಿದರೆ ಎಕ್ಸ್ ಇರೋ ಪ್ಲಸ್ಸಲ್ಲಿ ವೈ ಇರೋ ಪ್ಲಸ್ಸಲ್ಲಿ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಇಕ್ವೇಷನ್ ನಂಬರ್ 1 ಆ್ಯಂಡ್ 2ನ ಸಬ್ಟ್ರಾಕ್ಟ್ ಮಾಡಿದರೆ ಇಲ್ಲಿ ಇಕ್ವೇಷನ್ ನಂಬರ್ 1 ಇದು, ಇಕ್ವೇಷನ್ ನಂಬರ್ 2 ಅದನ್ನು ಸಬ್ಟ್ರಾಕ್ಟ್ ಮಾಡಿ ಎಲ್ ಸಿ ಎಮ್ ತೆಗಿಬೇಕು. ಅವಾಗ ಇದು ಎಲ್ ಸಿ ಎಮ್ ಅಂದರೆ ಎಲ್ ಸಿ ಎಮ್ ತೆಗ್ದಾಗ ಹೀಗಿರುತ್ತೆ, ಮತ್ತು ಸಬ್ಟ್ರಾಕ್ಟ್ ಮಾಡಿದಾಗಲೂ ಇದು ಸಿಂಪ್ಲಿಫೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ. ಇಲ್ಲಿ 1 3 ಕ್ಯಾನ್ಸಲ್ ಆಗ್ತದೆ. ಸೊ ರಿಮೈನಿಂಗ್ ದಿಸ್ ಒನ್ನು. ಇದನ್ನು ಹೋಲ್ ಸ್ಕ್ವೇರ್ ಮಾಡಿದ್ರೆ, ಎಲ್ ಎಚ್ ಎಸ್ಸನ್ನು ಹೋಲ್ ಸ್ಕ್ವೇರ್ ಮಾಡಿದ್ರೆ ಆರ್ ಎಚ್ ಎಸ್ ಕೂಡ ಹೋಲ್ ಸ್ಕ್ವೇರ್ ಮಾಡಬೇಕು. ಬೋತ್ ದಿ ಸೈಡ್, ಸ್ಕ್ವೇರಿಂಗ್ ಆನ್ ಬೋತ್ ದಿ ಸೈಡ್. ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ದಿ ಸೈಡ್ ಅಂತ ಬೇಕಾದ್ರೆ ಹೇಳ್ಬೋದು, ಬೋತ್ ದಿ ಸೈಡ್ಸ್. ಸೊ ಇಲ್ಲೂ ಸ್ಕ್ವೇರ್ ಮಾಡಿದರೆ 2 ಸ್ಕ್ವೇರ್ ಇಸ್ 4, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 3. ನೆಕ್ಸ್ಟ್ ಆರ್ ಎಚ್ ಎಸ್ಗೆ ಬರೋಣ. 4 ಇಂಟು 1 ಮೈನಸ್ ಡೆಲ್ ಝೆಡ್ ಬೈ ಡೆಲ್ ಎಕ್ಸ್ ಮೈನಸ್ ಡೆಲ್ ಝೆಡ್ ಬೈ ಡೆಲ್ ವೈ. ಇದು ಡೆಲ್ ಝೆಡ್ ಬೈ ಡೆಲ್ ಎಕ್ಸ್, ದಿಸ್ ಇಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ವೈ ಇದು. ಸೊ ಫಸ್ಟ್ ಎಲ್ ಸಿ ಎಮ್ ತೊಗೊಳ್ಬೇಕು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಆಫ್ಟರ್ ದಟ್ ಸಿಂಪ್ಲಿಫಿಕೇಷನ್ ಮಾಡಿದರೆ ಹೀಗೆ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಇಕ್ವೇಷನ್ ನಂಬರ್ 4. ಈಗ ಕಂಪೇರ್ ಮಾಡಬೇಕು ಇಕ್ವೇಷನ್ ನಂಬರ್ 3 ಇಕ್ವೇಷನ್ ನಂಬರ್ 3 ಮತ್ತು ಇಕ್ವೇಷನ್ ನಂಬರ್ 4. ಸೊ ಅದು ಪ್ರೂವ್ ಆಯಿತು. ಶೋ ದಟ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಪ್ರೂವ್ ಆಯಿತು. ಸೊ ಹೆನ್ಸ್ ಪ್ರೂವ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್.